ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಯಾರು ಏನೇ ಹೇಳಲಿ, ಆದರೆ ಜಗಳವಿಲ್ಲದ ಸಂಸಾರವೇ ಅಲ್ವಾ? ದಾಂಪತ್ಯದಲ್ಲಿ ಪ್ರೀತಿ ಹೆಚ್ಚಿಸುವ ಕೆಲವೊಂದು ಸಣ್ಣ ಪುಟ್ಟ ಜಗಳಗಳು ಇರಲೇಬೇಕು. ಜಗಳವಿಲ್ಲದೆ ಇರುವಂತಹ ದಾಂಪತ್ಯವನ್ನು ಹುಡುಕಿಕೊಂಡು ಎಂದು ಹೇಳಿದರೆ ಆಗ ಖಂಡಿತವಾಗಿಯೂ ಅದು ಸಾಧ್ಯವಾಗದು. ಪ್ರತಿಯೊಂದು ದಾಂಪತ್ಯದಲ್ಲೂ ಜಗಳವೆನ್ನುವುದು ಇದ್ದೇ ಇರುವುದು. ದಾಂಪತ್ಯದಲ್ಲಿ ನಡೆಯುವಂತಹ ಕೆಲವೊಂದು ಜಗಳಗಳು ತೀರಾ ವಿಪರೀತ ಮಟ್ಟಕ್ಕೆ ಹೋಗಿ ಅದು ಸಂಬಂಧವನ್ನೇ ಮುರಿದು ಬಿಡುವುದು. ಆದರೆ ಇನ್ನು ಕೆಲವು ಜಗಳಗಳು ಹಾಗೆ ಮಿತ ಮಾತಿನೊಂದಿಗೆ ಮುಕ್ತಾಯಗೊಂಡು ದಾಂಪತ್ಯದ ಬೇಸುಗೆ ಇನ್ನಷ್ಟು ಬಲಪಡಿಸುವುದು. ಇದನ್ನೇ ಮುದ್ದಾದ ಜಗಳಗಳು ಎನ್ನುವುದು. ಸಣ್ಣ ಸಣ್ಣ ಜಗಳಗಳು ಹಾಗೆ ಪ್ರೀತಿ ಹೆಚ್ಚಿಸಬೇಕೇ ಹೊರತು ಅದರಿಂದ ಸಂಬಂಧವು ಮುರಿದು ಬೀಳುವಂತೆ ಆಗಬಾರದು. ದಾಂಪತ್ಯದಲ್ಲಿ ಸಂಗಾತಿಗಳಿಬ್ಬರಲ್ಲಿ ಪ್ರೌಢತೆಯ ಹೆಚ್ಚಾದಾಗ ಇದು ಸಾಧ್ಯವಾಗುವುದು. ದಾಂಪತ್ಯದಲ್ಲಿ ನಡೆಯುವ ಕೆಲವೊಂದು ಕುತೂಹಲಕಾರಿ ಜಗಳದ ಬಗ್ಗೆ ನಾವು ನಿಮಗೆ ತಿಳಿಸಿಕೊಂಡಿದ್ದೇವೆ. ಹಾಸಿಗೆ ಮೇಲೆ ಒದ್ದೆ ಟಾವೆಲ್ ಹಾಕುವುದು ಯಾಕೆ? ನಮ್ಮ ದೇಶದಲ್ಲಿ ಹೆಚ್ಚಿನ ದಾಂಪತ್ಯಗಳು ಜಗಳವಾಡುವಂತಹ ವಿಚಾರವೆಂದರೆ ಅದು ಒದ್ದೆ ಟವಲನ್ನು ಹಾಸಿಗೆ ಮೇಲೆ ಯಾಕೆ ಹಾಕಿದ್ದೀರಿ ಎನ್ನುವ ವಿಚಾರವಾಗಿ. ಇಲ್ಲಿ ಪುರುಷರೇ ತಪ್ಪ ಸ್ಥಾನದಲ್ಲಿ ಇರುವವರು ಎಂದು ವಿಶೇಷವಾಗಿ ಹೇಳಬೇಕಾಗಿಲ್ಲ. ಒದ್ದೆ ಟಾವೆಲ್ನ ಬಗ್ಗೆ ದಾಂಪತ್ಯದಲ್ಲಿ ಯಾವಾಗಲೂ ಜಗಳವಾಗುವುದು ಖಚಿತ. ತಾಯಿಯ ಕೈರುಚಿಯ ವಿಚಾರ ಬಂದ ವೇಳೆ ಹೆಚ್ಚಿನ ದಾಂಪತ್ಯದಲ್ಲಿ ಜಗಳಗಳು ಆಗುವುದು. ಮುಖ್ಯವಾಗಿ ಚಾದ ವಿಚಾರದಲ್ಲಿ ಪುರುಷರು ಚಾಯಿಯ ಕೈರುಚಿ ಇಷ್ಟಪಡುವರು. ಪ್ರತಿಯೊಬ್ಬ ಭಾರತೀಯ ಮಹಿಳೆಯರು ಕೂಡ ತಮ್ಮ ಗಂಡನಿಂದ ತನ್ನ ತಾಯಿಯ ಕೈರುಚಿಯ ಗುಣಗಾನ ಕೇಳಲೇ ಇರುವವರು. ಸ್ನೇಹಿತರೊಂದಿಗೆ ರಾತ್ರಿ ಕಳೆಯುತ್ತೀರಾ? ಸ್ನೇಹಿತರ ಜೊತೆಗೆ ಸಮಯ ಕಳೆಯುವುದನ್ನು ಹೆಚ್ಚಿನ ಪುರುಷರು ಇಷ್ಟಪಡುವವರು ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಪತ್ನಿಯ ಜೊತೆಗೆ ವಾರಾಂತ್ಯ ಕಳೆಯುವ ಬದಲಿಗೆ ಸ್ನೇಹಿತರ ಜೊತೆಗೆ ಇರಲು ತುಂಬ ಮಂದಿ ಬಯಸುವವರು. ಇದು ಹೊಸದಾಗಿ ಮದುವೆಯಾದ ದಾಂಪತ್ಯದಲ್ಲಿ ಜಗಳಕ್ಕೆ ಕಾರಣವಾಗುವುದು. ಆದರೆ ಮರುದಿನ ಇದೆಲ್ಲವೂ ಸರಿಯಾಗುವುದು. ನನ್ನ ಪೋಷಕರನ್ನು ಇಷ್ಟಪಡಲ್ಲ ಅಲ್ಲವೇ? ಪತಿ ಅಥವಾ ಪತ್ನಿ ಯಾರೇ ಆಗಿರಲಿ, ಅವರು ತಮ್ಮ ಸಂಗಾತಿಯ ಪೋಷಕರನ್ನು ಇಷ್ಟಪಡುವುದು ತೀರಾ ಕಡಿಮೆ. ಆದರೆ ಮದುವೆ ಎನ್ನುವುದು ಕೇವಲ ಎರಡು ಜೀವಗಳ ನಡುವಿನ ಸಂಬಂಧವಲ್ಲ, ಅದು ಎರಡು ಕುಟುಂಬಗಳ ಸಂಬಂಧ ಎನ್ನುವುದನ್ನು ತಿಳಿಯಬೇಕು. ಅತ್ತೆ ಮಾವನ ಇರುವಂತಹ ಕೆಲವೊಂದು ಕುಂದಕೊರತೆಗಳ ಬಗ್ಗೆ ಹೊಸ ದಾಂಪತ್ಯದಲ್ಲಿ ಜಗಳವಾಗುತ್ತಲೇ ಇರುವುದು. ಬ್ಯಾಚುಲರ್ಸ್ ನಂತೆ ವರ್ತಿಸುವುದನ್ನು ನಿಲ್ಲಿಸಿ. ಮದುವೆಯಾದ ಆರಂಭದಲ್ಲಿ ಕೆಲವು ಪುರುಷರಿಗೆ ಹೊಸ ಜವಾಬ್ದಾರಿಗಳು ಹಾಗೂ ಸಂಬಂಧಕ್ಕೆ ಹೊಂದಿಕೊಳ್ಳಲು ಕಷ್ಟವಾಗುವುದು. ಆದರೆ ಮಹಿಳೆಯರು ಪತ್ನಿ, ಸೊಸೆ ಇತ್ಯಾದಿ ಪಾತ್ರಗಳಿಗೆ ಬೇಗನೆ ಹೊಂದಿಕೊಳ್ಳುವವರು. ಹೀಗಾಗಿ ಈ ವಿಚಾರವು ಕೆಲವೊಂದು ಜಗಳಕ್ಕೆ ಕಾರಣವಾಗಬಹುದು. ಕೆಲವು ಪತ್ನಿಯವರಿಗೆ ತಮ್ಮ ಪತ್ನಿಯ ಈಗಲೂ ಬ್ರಹ್ಮಚಾರಿಯಂತೆ ಹುಡುಗಿಯರೊಂದಿಗೆ ಮಾತನಾಡುವುದು ಇಷ್ಟವಾಗುವುದು. ಇಂತಹ ನಡವಳಿಕೆ ಹಾನಿ ಮಾಡದೇ ಇದ್ದರೂ ಸಣ್ಣ ಮಟ್ಟದಲ್ಲಿ ಜಗಳಕ್ಕೆ ಕಾರಣವಾಗಬಹುದು. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.